ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ಡಿ ಬಾಸ್ ಫ್ರೆಂಡ್ ಮುಂದೆ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ವಿಷಯ ಏನಂದರೆ ನಮ್ಮ ದೇಶದ ಬೆನ್ನೆಲುಬು ರೈತನ ಬಗ್ಗೆ. ರೈತರಿಗೆ ಅಕಾಲಕಾಲವಾಗಿ ಮಳೆ ಇರಲ್ಲ, ಬೆಳೆ ಇರಲ್ಲ, ತುಂಬ ಕಷ್ಟಪಟ್ಟು ಸಾಲ ಸೂಲನ ಮಾಡಿ ಅವರು ತಮ್ಮ ಜೀವನೋಪಾಯಕ್ಕೆ ಹೈನುಗಾರಿಕೆಗಳು ಮಾಡಿಕೊಂಡು ಇರ್ತಾರೆ, ಬೆಳೆ ಬೆಳ್ಕೊಂಡಿರ್ತಾರೆ. ಆ ಬೆಳೆ ಬೆಳೆದ ರೈತನಿಗೆ ಬೆಲೆ ಸಿಗಲ್ಲ. ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನ ರೈತರಿಗೆ ಕಬ್ಬಿನಿಗೆ ಬೆಲೆ ಸಿಕ್ಕಲ್ಲ ಅಂತ ತುಂಬ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಾಗೆ ಇದು ತುಮಕೂರು ಮತ್ತು ಹಳೆ ಮೈಸೂರು ಭಾಗಕ್ಕೆ ಬಂದಾಗ ಇವತ್ತು ಕೆಲವು ಸಣ್ಣ ಪುಟ್ಟ ಹೋಬಳಿ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ನೀವು ಬೆಲೆ ಕೊಡೋದಲ್ಲ ಸ್ವಾಮಿ. ಈಗ ಏನು ಮಾಡ್ತಾ ಇದ್ದೀರಾ ಅಂದರೆ ರೈತರು ಭೂಮಿನ ಕಿತ್ಕೊತಾ ಇದ್ದೀರಲ್ಲ, ಅದು ತುಂಬ ನಾಚಿಕೆಗೇಡಿನ ಸಂಗತಿ. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ನಿಮ್ಮ ಆದರ್ಶವಾದ ಗ್ಯಾರಂಟಿ ಬಗ್ಗೆಗಳ್ನು ನೋಡಿ, ಯಾಕಂದರೆ ಕಾಮನ್ ಪಬ್ಲಿಕ್ಕು ಸಾಲ ಮಾಡಿದ್ಬಿಟ್ಟಿದೆ. ಫ್ರೀ ಬಸ್ಸು ಅಂತ ಹೋಗಿ ಸಾರಿಗೆ ಇಲಾಖೆಯಲ್ಲೇ ಲೂಟಿ, ಆಮೇಲೆ ಗೃಹ ಜ್ಯೋತಿ ಅಂತ ಹೋಗಿ ಇದರಲ್ಲಿ ಲೂಟಿ, ಮತ್ತು ರಸ್ತೆ ಕಾಮಗಾರಿ ಅಂತ ಹೋಗಿ PWOದಲ್ಲಿ ಲೂಟಿ, ಮತ್ತು ನಿರುದ್ಯೋಗಿಗಳಿಗೆ ಇದು ಉದ್ಯೋಗ ಕೊಡ್ತೀನಿ ಮತ್ತು ಅವ್ರಿಗೆ ಪೆನ್ಷನ್ ಕೊಡ್ತೀನಿ ಅಂದ್ಬಿಟ್ಟು ಎಜುಕೇಷನ್ ಇದರಲ್ಲಿ ಅದರಲ್ಲಿ ಲೂಟಿ, ಎಲ್ಲದರಲ್ಲೂ ನಿಮ್ಮದು ಲೂಟಿನೇ ಆಗೋಗಿದೆ. ಈಗ ಏನು ಮಾಡಿದ್ದೀರಾ ಅಂದರೆ ಕೊನೆ ಪಕ್ಷದಲ್ಲಿ ರಾಮನಗರನ ದಕ್ಷಿಣ ಕನ್ನಡ ಅಂತ ಮಾಡಿದ್ರಿ. ಹಾಗೆ ಈಗ ದಿ ಗ್ರೇಟ್ ಬೆಂಗಳೂರು ಅಂತ ಮಾಡೋಕ್ಕೆ ಹೋಗಿ ಒಂದು ಟಾರ್ಗೆಟ್ ಆಗಿರೋದು ಕೇತುಹಳ್ಳಿ, ರಾಮಹಳ್ಳಿ, ಬೈರಮಂಗಲ, ಬಿಡದಿ ಸುತ್ತಮುತ್ತ ಗ್ರಾಮಗಳನ್ನ ಅಕ್ವೈರ್ ಮಾಡ್ಕೊತಾ ಇದ್ದೀರಾ ನೀವು. ಅಲ್ಲಿ ರೈತರೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ. ಇಲ್ಲಿ ಏನಾಗಿದೆ ಅಂದರೆ ಸೆಂಟ್ರಲ್ ಟೀಮಿಂದ ಬೇಕಾದ್ರೆ ಅಲ್ಲಿ NIA ಟೀಮಿಂದ ಇದು ಗುಪ್ತಚರ ಇಲಾಖೆ ಹೋಗಿ ಬೇಕಾದ್ರೆ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಏನಿದೆ ಏನಿಲ್ಲ ಅಂತ ಇವತ್ತು ಹಚ್ಚ ಹಸಿರಾಗಿರೋ ಬಿಡದಿ, ಬೈರಮಂಗಲ, ಕೇತುಹಳ್ಳಿ, ರಾಮಹಳ್ಳಿ ಮತ್ತು ಅಲ್ಲಿ ಸುತ್ತಮುತ್ತಲಿನ ಅಂದ್ರಳ್ಳಿ ಸುತ್ತಮುತ್ತಲಿನ ಗ್ರಾಮಗಳನ್ನ ನೋಡ್ರಿ ಇವತ್ತು ಯಾವ ಥರ ಇದೆ ಅಂತ. ಅಲ್ಲಿ ಇವತ್ತು ಆ ಥರ ಇದೆ. ಬಾಲ್ ಗಂಗಾಧರನಾಥ ಸ್ವಾಮೀಜಿ ಹುಟ್ಟೂರಲ್ಲಿ ನೀವು ಬಂದು ನೀವು ಈ ಥರ ಕೆಟ್ಟದಾಗಿ ಇದು ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನು ಅಂದ್ಕೊಂಡಿದ್ದೀರಾ, ನಾನು ಬಿಡದಿಯಲ್ಲಿ ನಾನು ಮಾಡೇ ತೀರ್ತೀನಿ ಅಂದರೆ ಅಲ್ಲಿ ರೈತರುಗಳು ರೊಚ್ಚಿಗೆದ್ರೆ ಈಗ ಬಂದಿರುವ ಕಾಂಗ್ರೆಸ್ ಸರ್ಕಾರ ಅಲ್ಪಕಾಲಿಕ ಅಂತಲೇ ಹೇಳ್ಬೋದು. ಯಾರನ್ನ ಎದುರಾಕೊಂಡು ಅಷ್ಟೇ. ರೈತ ಒಂದು ಸಲ ಮನಸ್ಸು ಮಾಡಿದ್ರೆ ಡೆಲ್ಲಿ ಪಾರ್ಲಿಮೆಂಟು ಹೊತ್ತಾನೆ, ಹಾಗೆ ನಿಮ್ಮನ್ನು ಹತೋಟಿಗೆ ತಂದೆ ತುತ್ತಾನೆ. ನಿಮ್ಮ ಉದ್ದೇಶಗಳನ್ನ ಇಲ್ಲಿಗೆ ಬಿಟ್ಟುಬಿಡ್ಬೇಕು. ಈ ವಿಡಿಯೋ ನೋಡೋರು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ರೈತರ ಬಗ್ಗೆ ಕಾಳಜಿ ಇರೋ ಎಲ್ಲ ನನ್ನ ಯೂಟ್ಯೂಬ್ ಸೆಲೆಬ್ರಿಟೀಸ್ ಒಂದೇ ಮಾತು ಹೇಳ್ತಿರೋದು, ರೈತರಿಗೆ ಅನ್ಯಾಯ ಆಯ್ತೈತೆ ಅಂತಾಗ ಬತ್ತಿದ್ದು ಮೊದಲನೇ ನನ್ನ ದೇವರು ಅಂತಲೇ ಅಂತೀನಿ. ಇವತ್ತು ನನ್ನ ಬಾಸ್ನ ನಮ್ಮ ಡಿ ಬಾಸು ಮುಂದೆ ಇರೋರು. ಇವತ್ತ ಅವರ ಪರವನೋ ವಿರೋಧನೋ ನನಗೆ ಗೊತ್ತಿಲ್ಲ. KRS ಪಾರ್ಟಿ ಕಾರ್ಯಕರ್ತರು ಬಿಡದಿ ಚಲೋ ಮಾಡಿದ್ದಾರೆ. ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಬಿಡದಿಯಲ್ಲಿ ಹಾಗೆ ಇದ್ದಾರೆ. ರೈತರಿಗೆ ಧೈರ್ಯ ತುಂಬ್ತವ್ರೆ. ಅವ್ರು ಹೇಳ್ತಾರೆ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀವಿ, ಒಂದು ಇಡೀ ಭೂಮಿ ಕೊಡಲ್ಲ ಅಂತ ಹೇಳ್ತಾವ್ರೆ. ಇದು ತುಂಬ ನಾಚಿಕೆಗೇಡಿನ ಸಂಗತಿ ಈ ಸರ್ಕಾರದ. ಯಾಕಂದರೆ DK ಶಿವಕುಮಾರ್ ಬಂದಾದಮೇಲೆ ಬದಲಾವಣೆ ಆಗುತ್ತೆ. ಅವರು ಯಾವ ಥರ ಅಂದ್ಕೊಂಡ್ರೆ, ಅವರು DK ಶಿವಕುಮಾರ್ ಬಂದಾಗ ಸುಮಾರು ಜನ ಅಂದ್ಕೊಂಡ್ರು, ನಾವು TVK ಪಕ್ಷದ ಈಗ ಮೊನ್ನೆ ಮುಖ್ಯಮಂತ್ರಿಗಳಾದ್ರಲ್ಲಪ್ಪ ವಿಜಯ್ ಥರ ಬರ್ತಾರೆ ಅಂತ. ಯಾರು ಸರ್ಕಾರಿ ಕಚೇರಿಲಿ ₹1 ದುಡ್ಡು ಮುಟ್ಟಂಗಿಲ್ಲ. ಎಲ್ಲರೂ 10 ಗಂಟೆಗೆ ಹಾಜರಿರ್ಬೇಕಂದಾಗ ಸುಮಾರು ಜನ ಅಂದ್ಕೊಂಡ್ರು.
ಅಲ್ಲಿ ಗೊತ್ತಾಗ್ತೈತೆ 10 ಗಂಟೆಗೆ ಹಾಜರಿರಬೇಕು ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ನಮಗೆ ಲೂಟಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತೈತೆ ಅಂತ ಇದು ಬರ್ತೈತೆ. ರೈತರ ಬಗ್ಗೆ ಪ್ರತಿಯೊಬ್ಬ 48 ಹಳ್ಳಿ, ಒಂದು ಗ್ರಾಮ ಪಂಚಾಯತಿ ಅಂದರೆ 48 ಹಳ್ಳಿಗಳಿರ್ತವೆ, ಒಂದು ತಾಲೂಕು ಅಂದರೆ 4800 ಹಳ್ಳಿಗಳಿರ್ತವೆ. ಪ್ರತಿಯೊಬ್ಬರು ರೊಚ್ಚಿಗೆದ್ರೆ ಕರ್ನಾಟಕದಲ್ಲಿ ಹಸಿರು ಕ್ರಾಂತಿನೇ ಆಗುತ್ತೆ. ಹಾಗೆ ಈಗ ತುಂಬ ನಷ್ಟದಲ್ಲಿರೋ ಡ್ರೈವರ್ಗಳು ಮತ್ತು ರೈತರು ಮತ್ತು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರಿಗೆ ಏನು ಕೊಡ್ತಾಯಿದ್ದೀರಾ? ಯಾವ ಸರ್ಕಾರ ಬಂದಾಗ ಏನು ಕೊಡ್ತಾಯಿದ್ದೀರಾ ನೀವು? ಅದನ್ನು ಹೇಳಿ ಫಸ್ಟು. ದಿ ಗ್ರೇಟ್ ಯಾರನ್ನೋ ಒಬ್ಬ ಇದು ಮಲ್ಟಿನ್ಯಾಷನಲ್ ಕಂಪ್ನಿಯನ್ನು ಉದ್ಧಾರ ಮಾಡೋಕ್ಕೆ ರೈತರು ಭೂಮಿ ಕಿತ್ಕೊತಾ ಇದ್ದೀರಲ್ಲ. ಡಿ ಕೆ ಶಿವಕುಮಾರ್ ಒಬ್ಬ ರೈತನೇ, ಅದನ್ನು ನೀವು ಅರ್ಥ ಮಾಡ್ಕೊಬೇಕು, ಸರಿನಾ? ಡಿ ಬಾಸ್ ಇದ್ದಿದ್ರೆ ಇದರಲ್ಲಿ ಬೇರೆ ಥರ ಕ್ರಾಂತಿ ಕೂಡ ಸ್ಟಾರ್ಟ್ ಆಗಿರೋವು. ಜೈ ಹಿಂದ್, ಜೈ ಕರ್ನಾಟಕ ಅಂತ ನಾನು ಆದಷ್ಟು ಬೇಗ ಬರ್ತಾಯಿದ್ದೀನಿ ಚಿನ್ನ.